ನೀರಿನ ಹೆಜ್ಜೆ 4ನೇ ತಾರೀಕು ನಂದೊಂದು ಪುಸ್ತಕ ಬಿಡುಗಡೆ ಇದೆ. 4ನೇ ತಾರೀಕು ಬ್ಯಾಂಗ್ಳೂರ್ 14 ಸಾರಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಕೃಷ್ಣ ಮೇಲ್ದಂಡ ಯೋಜನೆಗೆ ಅವರು ಬಂದು ನೋಡ್ಕೊಂಡು ಹೋದಂತ ದಿನ, ಪ್ರಾರಂಭ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಂತ ಅವರ ಜನ್ಮದಿನ. ಅವತ್ತು ಪುಸ್ತಕ ನನ್ನ ನೀರಿನ ಹೆಜ್ಜೆ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಮಾದಾಯಿ ವಿಚಾರ ಇರ್ಬೋದು, ಶರಾವತಿ ವಿಚಾರ ಇರ್ಬೋದು, ಮೇಕೆದಾಟು ವಿಚಾರ ಇರ್ಬೋದು, ಮಾತಾಡೋಣ. ಸರ್, ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ. ಅವರು 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು. ಈಗ 2028ರವರೆಗೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ. ಎಐಸಿಸಿ ಅಧ್ಯಕ್ಷರ ಮನೆ ಮುಂದೆ ನಿಂತ್ಕೊಂಡು ಹೇಳ್ತೀನಿ, ನಾನು ಅವರೇ ಮುಖ್ಯಮಂತ್ರಿ 2028. ಬಹಳ ಸಂತೋಷ. ತಪ್ಪೇನಿದೆ, ಮುಖ್ಯಮಂತ್ರಿ ಇರಲಿ. ನಾವು ಯಾರು ಅದಕ್ಕೆ ಬೇಜಾರು ಮಾಡ್ಕೊಳ್ತಾ ಇಲ್ಲ. ಜೊತೆ ಕೆಲಸ ಮಾಡ್ತಾ ಇದೀವಿ, ಒಟ್ಟಿಗಿದ್ದೀವಿ. We all are united. We continue to be united. ದೆಹಲಿ ವಿಸಿಟ್ ಮಾಡಿದ್ರು ಸರ್. ಕೇಂದ್ರ ಮಂತ್ರಿಗಳೆಲ್ಲ ಭೇಟಿ ಮಾಡಿದ್ದೀವಿ. ಸಕ್ಸಸ್ ಆಯ್ತು ಸರ್? ಯಾರು ಹೇಳಿದ್ದು? ನಾನು ಯಾವ ಮಿನಿಸ್ಟರ್ ಭೇಟಿ ಮಾಡಿಲ್ಲ. ಹೋಗ್ಬೇಕು ಈ ಸತಿ ಅಂತೂ ನಮ್ಮದೇ ಆದಂತ ಪ್ಲಾನ್ ಹಾಕ್ಬೇಕು ಅಂತಿದ್ದೀವಿ. ನನಗೆ ಯಾಕೆಂದ್ರೆ ಈ ಮಾದಾಯಿ, ಈ ನಮ್ಮ ಎತ್ತಿನೊಳಗೆ ಫಾರೆಸ್ಟ್ಗೆ ಬರೀ ತಗರಾಲ ಕೂತವ್ರೆ. ಏನಂತದ್ದು, ಇಲ್ಲಿನ ಮಣ್ಣು ತೆಗೆದ್ಬಿಟ್ಟು ಅದು ಪಕ್ಕದಲ್ಲಿ ಹಾಕಿದೀವಿ, ರೆವಿನ್ಯೂ ಲ್ಯಾಂಡ್ ಅದು. ಈಗ ಫಾರೆಸ್ಟ್ ಅವರು ಅಂತ ಹೇಳ್ತಾರೆ. ಆಯ್ತಪ್ಪ, ಫಾರೆಸ್ಟ್ ಅಂತ ಆಲ್ಟರ್ನೇಟಿವ್ ಕೊಟ್ಬಿಟ್ಟಿದ್ವಿ. ಅದಕ್ಕೂ ಕೂಡ ಕ್ಲಿಯರೆನ್ಸ್ ಕೊಡದೆ ಎತ್ತಿನೊಳಗೆ ನಮಗೆ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಎಷ್ಟಾಗ್ಬೋದು? ಕೊಡೋ ನೀರು ದುಡ್ಡು ಕೊಡ್ಲಿಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಅದನ್ನ ಮಾತಾಡ್ತೀವಿ. ಖಂಡಿತ ಈ ಸತಿ ಐ ವಿಲ್ ಹ್ಯಾವ್ ಎ ಬಿಗ್ ಪ್ಲಾನ್ ಆನ್ ದಟ್. ನಾಟ್ ಓನ್ಲಿ ಡೆಲಿಗೇಷನ್, ನಮ್ಮೆಲ್ಲ ಎಂಪಿಗಳು ಹೋರಾಟ ಮಾಡಿದ್ರೆ ಮಾತ್ರ ಅವರು ಎಂಪಿಗಳಾಗಿ ಹರಲಿಕ್ಕೆ ಇರ್ತಾರೆ. ಇಲ್ಲ ಅಂದ್ರೆ ದೇ ವಿಲ್ ಲೂಸ್ ದೇರ್ ಕ್ರೆಡಿಬಿಲಿಟಿ. ಸೋಮಣ್ಣ ಅವರು ಹೇಳಿದ್ದಾರೆ ಸರ್, ಬೆಂಗಳೂರಲ್ಲಿ ಮಾತಾಡಿದ್ರೆ ಆಗಲ್ಲ, ದೆಹಲಿಗೆ ಬನ್ನಿ. ಬಹಳ ಸಂತೋಷ. ಅವ್ರ ಮನೆ ಬ್ರೇಕ್ಫಾಸ್ಟ್ ಕೊಡ್ತೇವೆ. ಸೆಷನ್ ಟೈಮ್ ಇಲ್ಲಪ್ಪ, ಎಲ್ಲ ಎಂಪಿಗಳನ್ನ ಕರ್ಕೊಂಡು MLA ಹೋಗ್ಬೇಕಲ್ಲಪ್ಪ. ಬ್ರೇಕ್ಫಾಸ್ಟ್, ನೀರಾವರಿ ಜಲಶಕ್ತಿ ಮಂತ್ರಿ ಅವರು ಅವ್ರು ಬಿಟ್ಟು ನಾವು ಹೋಗಾಗಲ್ಲ. ಪಾಟೀಲ್ ಹತ್ರ ಇತ್ತೀಚೆಗೆ ಡಿನ್ನರ್ ಪಾರ್ಟಿ ಎಲ್ಲ ಜಾಸ್ತಿ ಆಗಿದೆಯಲ್ಲ ಸರ್, ಆ ಥರದ್ದು ಏನಾದ್ರು ನೀವು ಮಾಡ್ತಿದ್ದೀರಿ? ದಿನ ಮಾಡ್ತಾ ಇದೀನಿ ನನ್ನ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಮಕ್ಕಳ ಜೊತೆ. ಸರ್, 15ನೇ ತಾರೀಕು ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಚರ್ಚೆ ಮಾಡಿದ್ರೆ ತಾವು ಹೋಗ್ತಾ ಇದ್ದೀರಿ. ನನ್ನ ಲಾಯರ್ ಕಪಿಲ್ ಸಿಬ್ಬಲ್ ಇಲ್ಲಿ ಬೆಂಗಳೂರು ಮಧ್ಯೆ ಸತಿ ನನ್ನ ಪರ ವಾದ ಮಾಡಿದ್ದಾರೆ, ಡೆಲ್ಲಿಲೂ ಮಾಡ್ತಾ ಇದ್ದಾರೆ, ನನಗೂ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಅಲ್ಲ, ಆ ಸಂದರ್ಭದಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಸಿಎಂ ಹೇಳ್ತಿದ್ರೆ ತಮ್ಗೆ ಚರ್ಚೆ ಮಾಡಿದ್ದಾರೆ ಸರ್? ಎಲ್ಲ ಜವಾಬ್ದಾರಿ ಅದು. ಅಧ್ಯಕ್ಷರು ತಾವಿದ್ದಾರೆ ಸರ್. 4 MSc ಕ್ಯಾಂಡಿಡೇಟ್ ರೆಕಮೆಂಡೇಶನ್ ಇವತ್ತು ನಾಳೆ ಕಳಿಸ್ತಾ ಇದ್ದೀನಿ. ಗ್ರಾಜುಯೇಟ್ ಕೌನ್ಸಿಲ್ ಸರ್, ಮುಖ್ಯಮಂತ್ರಿಗಳು 2.5 ವರ್ಷ ಆದ್ಮೇಲೆ ಕ್ಯಾಬಿನೆಟ್ ರಿಶಫಲ್ ಮಾಡ್ತೀನಿ, ಹೈಕಮಾಂಡ್ ಗಮನಕ್ಕೆ ತಂದಿದೆ ಅಂತ ಹೇಳಿದ್ರು. ತಾವು ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಆಗಿದ್ದರಿಂದ ಸಹಜವಾಗಿ ತಮ್ಮ ಜೊತೆ ಕೂಡ ವಿಚಾರ ಚರ್ಚೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಆ ಬೆಳವಣಿಗೆ ಇದೆಯಾ ಇಲ್ವಾ ಸರ್? ನನ್ನ ಹತ್ರ ಇದನ್ನು ಚರ್ಚೆ ಮಾಡಿದ್ರು.